ಬಾಗಲಕೋಟೆ ಜಿಲ್ಲೆಯಲ್ಲಿ ಡೀಸೆಲ್ ಸ್ಮಗ್ಲಿಂಗ್ ಆರೋಪ ಪ್ರಕರಣದ ಕುರಿತು ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಮಾಹಿತಿ ಕೊಟ್ಟಿದ್ದಾರೆ. ಆರೋಪ ಕೇಳಿ ಬರ್ತಾ ಇದ್ದಂತೆ ಸ್ಥಳದಲ್ಲಿ ಪೊಲೀಸರು ಪರಿಶೀಲಿಸಿದ್ದಾರೆ. ಆದರೆ ಪೊಲೀಸ್ ಆಯಾಮಗಳಲ್ಲಿ ಸ್ಥಳದಲ್ಲಿ ಏನೂ ಕಂಡು ಬಂದಿಲ್ಲ. ಬಾಗಲಕೋಟೆ ಜಿಲ್ಲೆಯಲ್ಲಿ ಡೀಸೆಲ್ ಸ್ಮಗ್ಲಿಂಗ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಕುರಿತು ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆರೋಪ ಕೇಳಿ ಬರ್ತಾ ಇದ್ದಂತೆ ಸ್ಥಳದಲ್ಲಿ ಪೊಲೀಸರು ಪರಿಶೀಲಿಸಿದ್ದಾರೆ. ಆದರೆ ಪೊಲೀಸ್ ಆಯಾಮಗಳಲ್ಲಿ ಸ್ಥಳದಲ್ಲಿ ಏನೂ ಕಂಡು ಬಂದಿಲ್ಲ. ಸ್ಥಳದ ವಿಡಿಯೋ ಆಧಾರದ ಮೇಲೆ ಪರಿಶೀಲನೆ ನಡೆಸುತ್ತೇವೆ. ತೆರಿಗೆ ಇಲಾಖೆ, ಅಗ್ನಿಶಾಮಕ ಇಲಾಖೆ, ಸಾರಿಗೆ ಇಲಾಖೆ ವ್ಯಾಪ್ತಿಯಲ್ಲಿ ಬರುತ್ತೆ. ಏನೇ ಅಕ್ರಮ ನಡೆದಿದ್ದರೂ ಕ್ರಮ ಕೈಗೊಳ್ಳುತ್ತೇನೆ ಅಂತ ಎಸ್ಪಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ವಿಚಾರವಾಗಿ ನಾವು ನಿನ್ನೆ ನಮ್ಮ ಇನ್ಸ್ಪೆಕ್ಟರ್ ಅವರು ನಮ್ಮ PSI ಅವರು ಸ್ಪಾಟ್ಗೆ ಭೇಟಿ ನೀಡಿದ್ರು. ಅಲ್ಲಿ ಎಲ್ಲ ಚೆಕ್ ಮಾಡಿದ್ರು. ಇಮಿಡಿಯೇಟ್ಲಿ ಅವರಿಗೆ ಯಾವುದು ಇಲ್ಲಿಗಲ್ ಆಕ್ಟಿವಿಟಿ ಕಂಡು ಬಂದಿಲ್ಲ. ಪೊಲೀಸ್ ಆಂಗಲ್ ಇಂದ ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ ಬೇರೆ ಬೇರೆ ಆಂಗಲ್ ಇಂದ ನಾವು ನೋಡಿದ್ರೆ ಫೈರ್ ಸೇಫ್ಟಿ ಅವರು ಫಾಲೋ ಮಾಡ್ತಾ ಇದ್ದಾರೆ ಅಥವಾ ಇಲ್ಲ, ಅವ್ರ ಫೈರ್ ಆಫೀಸರ್ ಚೆಕ್ ಮಾಡಬೇಕು. ಅವ್ರ ಗಮನಕ್ಕೆ ಕೂಡ ನಾವು ತರ್ತೀವಿ. ವಿದೌಟ್ ಬಿಲ್, ವಿದೌಟ್ GST ಏನಾದ್ರು ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ, ಅದು ಕೂಡ ಟ್ಯಾಕ್ಸ್ ಅಥಾರಿಟಿದು ಇಶ್ಯೂ ಇದೆ, ಅದು ಕೂಡ ಅವ್ರ ಗಮನಕ್ಕೆ ನಾವು ತರ್ತಾ ಇದ್ದೀವಿ. ಮೂರನೇ ವಿಚಾರ, ಇದರಲ್ಲಿ ಏನಾದ್ರು ಇಲ್ಲಿಗಲ್ ಆಕ್ಟಿವಿಟಿ ಅಲ್ಲಿ ಆಗ್ತಾ ಇದೆ. ನಿನ್ನೆ ಹೋದಾಗ ಅಲ್ಲಿ ಏನು ಸಿಗ್ಲಿಲ್ಲ, ಬಟ್ ನಾವು ಆ ಜಾಗದಲ್ಲಿ ನಿರಂತರವಾಗಿ ವಾಚ್ ಇಟ್ಟಿದ್ದೀವಿ. ಏನಾದ್ರೂ ಹಳೆಯ ಹಿಸ್ಟ್ರಿ ಕೂಡ ಚೆಕ್ ಮಾಡ್ತೀವಿ. CCTV ಕ್ಯಾಮೆರಾ ಮುಖಾಂತರ ಏನಾದ್ರು ಇಲ್ಲಿಗಲ್ ಆಕ್ಟಿವಿಟಿ ಕಂಡು ಬಂದ್ರೆ, ಆರೋಪಿ ಗೊತ್ತಾದ್ರೆ ಅದ್ರ ಬಗ್ಗೆ ನಾವು ಕೇಸ್ ಮಾಡ್ತೀವಿ. ಇನ್ ಮುಂದೆ ಕೂಡ ಅದರ ಬಗ್ಗೆ ವಾಚ್. ಇದು ವಿಚಾರವಾಗಿ ನಾವು ನಿನ್ನೆ ನಮ್ಮ ಇನ್ಸ್ಪೆಕ್ಟರ್ ಅವರು ನಮ್ಮ PSI ಅವರು ಸ್ಪಾಟ್ಗೆ ಭೇಟಿ ನೀಡಿದ್ರು. ಅಲ್ಲಿ ಎಲ್ಲ ಚೆಕ್ ಮಾಡಿದ್ರು. ಇಮಿಡಿಯೇಟ್ಲಿ ಅವರಿಗೆ ಯಾವುದು ಇಲ್ಲಿಗಲ್ ಆಕ್ಟಿವಿಟಿ ಕಂಡು ಬಂದಿಲ್ಲ. ಪೊಲೀಸ್ ಆಂಗಲ್ ಇಂದ ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ ಬೇರೆ ಬೇರೆ ಆಂಗಲ್ ಇಂದ ನಾವು ನೋಡಿದ್ರೆ ಫೈರ್ ಸೇಫ್ಟಿ ಅವರು ಫಾಲೋ ಮಾಡ್ತಾ ಇದ್ದಾರೆ ಅಥವಾ ಇಲ್ಲ, ಅವ್ರ ಫೈರ್ ಆಫೀಸರ್ ಚೆಕ್ ಮಾಡಬೇಕು. ಅವ್ರ ಗಮನಕ್ಕೆ ಕೂಡ ನಾವು ತರ್ತೀವಿ. ವಿದೌಟ್ ಬಿಲ್, ವಿದೌಟ್ GST ಏನಾದ್ರು ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ, ಅದು ಕೂಡ ಟ್ಯಾಕ್ಸ್ ಅಥಾರಿಟಿದು ಇಶ್ಯೂ ಇದೆ, ಅದು ಕೂಡ ಅವ್ರ ಗಮನಕ್ಕೆ ನಾವು ತರ್ತಾ ಇದ್ದೀವಿ.